ಶರಣ್ರಿಪ್ಪ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಎದ್ದು ನಾನು ನಮ್ಮ ಬ್ರೋ GT ಮಾಲ್ ಕಡೆ ಹೋಗ್ತಿದ್ವಿ. ಸ್ವಲ್ಪ ಜೂಡಿಯೋಲ್ಲಿ ಕೆಲಸ ಇತ್ತು, ಅದಕ್ಕೆ ಹೋಗ್ತಿದ್ವಿ. ಏನು ಗುರು, ಈ ಜೂಡಿಯೋರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. 11 ಗಂಟೆ ಆದರೂ ಇನ್ನೂ ಓಪನ್ ಮಾಡೋ ಲಕ್ಷಣವೇ ಇಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದು ಓಪನ್ ಮಾಡಿ ಪೂಜೆ ಮಾಡಿ ದೇವ್ರಿಗೆ ದೀಪ ಇಟ್ಟು ಉದ್ಧಾರ ಮಾಡೋ ಲಕ್ಷಣವೇ ಕಾಣ್ತಿಲ್ಲ. ನಮ್ಮ ಕಡೆ ಬನ್ನಿ, ಹಳ್ಳಿ ಕಡೆ ಹೆಂಗಿರುತ್ತೆ. ಖಾಲಿ ಖಾಲಿ ಜೂಡಿಯೋ. ಓಪನ್ ಸೆರೆಮನಿ ನಮ್ದೆ. ಬ್ಯಾಗ್ ಬೇಡ. ಏನಾದರೂ ಡಿಸ್ಕೌಂಟ್ ಸಿಗುತ್ತಾ? ಏನಾದರೂ ವ್ಯಾರಂಟಿ ಏನಾದರೂ ಕೊಡ್ತೀರಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. PGಗೆ ಬಂದು ಮತ್ತೆ ಬೆಂಕಿ ರೆಡಿಯಾಗಿ ಸ್ವಲ್ಪ ಹೊಸಕೋಟೆಗೆ ಹೋಗೋದಿತ್ತು. ಅಲ್ಲೊಂದು ಶುಭ ಸಮಾರಂಭ ಇತ್ತು, ಅಟೆಂಡ್ ಮಾಡಬೇಕಿತ್ತು. ಅದಕ್ಕೆ ಹೊಸಕೋಟೆ ಕಡೆ ಹೊಂಟಿದ್ದೆ. ಹಂಗೆ ಮೆಟ್ರೋ ಸ್ಟೇಷನ್ ಕಡೆ ನಡೀತಾ ಹೋದೆ. ಮೆಟ್ರೋನು ಬಂದೇ ಬಿಡ್ತು. ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ರಂಜಿತ್ ವೇಟ್ ಮಾಡ್ತಾ ಇದ್ದ. ಬರೋಕ್ಕೆ ಸ್ವಲ್ಪ ಅವನಿಗೆ ತುಂಬ ವೇಟ್ ಮಾಡಿಸ್ತಿದ್ದೆ. ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿದ್ದ. ಪಾಪ ಬಂದ ತಕ್ಷಣ ಬೈಯಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ನನಗೂ ರೆಡಿಯಾಗಿ ಬರೋಕ್ಕೆ ಲೇಟ್ ಆಯಿತು. ಏನೋ ಅಂತವ್ನು ಕೇಳಿ ಅವನು ಕಾಯಿಸ್ಬೇಕು, ಕಾಯಿಸ್ಬಾರ್ದು. ಏನಾಯ್ತು ಈಗ? ಏನಿಲ್ಲ, ಕಾಯ್ತೀರ ಅಂತ ಕಾಯಿಸ್ತಿದ್ದಿಲ್ಲ, ಅದಕ್ಕೆ ಅರ್ಥ ಆಯ್ತು. ಬಾ ಕಾಯಿಸುವವನಿಗೆ ಗೊತ್ತು ಕಾಯುವವರ ಬೆಲೆ. ಯಾಕೋ ಕವಿ ಆಗಿಬಿಟ್ಟಿದ್ಯಾ? ಮಾತಾಡ್ತಾ ಬಸ್ಸಲ್ಲಿ ಬಂದು ಕೂತೇ ಬಿಟ್ವಿ. ಬಸ್ಸಲ್ಲಂತೂ ಫುಲ್ ಜನ ಇತ್ತು. ಡ್ರೈವರ್ ಕಂಡಕ್ಟರ್ ಯಾರೂ ಕಾಣ್ತಿರ್ಲಿಲ್ಲ. ವೆಲ್ಕಮ್ ಟು ಹೊಸಕೋಟೆ. ಹೊಸಕೋಟೆಗೆ ಬಂದೇ ಬಿಟ್ವಿ. ರಂಜಿತ್ ಅವರನ್ನ ಬೈಕ್ ತೊಗೊಂಡ್ಬರ್ತೀನಿ ಅಂದರು. ಬಟ್ ಮಳೆ ಬರೋ ಸ್ಥಿತಿ ಇತ್ತು, ಫುಲ್ ಮೋಡ ಕೊಯ್ದು ವಾತಾವರಣ ಇತ್ತು. ಅದಕ್ಕೆ ಆಟೋ ಮಾಡ್ಕೊಂಡು ಆಟೋಲಿ ಜುಗ್ ಅಂತ ಹೋಗ್ತಿದ್ವಿ ಮನೆ ಕಡೆ. ಹೋಗ್ತಿದ್ದಂಗೆ ಅವ್ರ ಅಣ್ಣ ಬಿಸಿ ಬಜ್ಜಿ ಮಾಡಿಕೊಟ್ರು, ತಿನ್ನೋಣ ಅಂತ ತಿಂದ್ವಿ. ಬಟ್ ಮಳೆ ಅಂತೂ ಹೆವಿ ಇತ್ತು, ಆದರೂ ಸುತ್ತಾಡಕ್ಕಂತ ಹೊರಗೆ ಹೋದ್ವಿ. ಈ ಬಚ್ಚಲ ಮನೆ ಕೆಸರಲ್ಲಿ ಮದುವೆಗಂತೂ ಬಂದು ವೈಟ್ ಶರ್ಟು ಅದನ್ನು ಐರನ್ ಮಾಡಿಸ್ಕೊಂಡು, ಐರನ್ ಬಟ್ಟೆ ಹಾಕ್ಕೊಂಡು, ವೈಟ್ ಶೂ ಹಾಕ್ಕೊಂಡು ಬಂದು ಕೆಸರು ಮಾಡ್ಕೊಳ್ಳೋದ್ರೆ ಇದೆ ಅಂತಾರೇನು. ಹಂಗೆ ಐತ್ರಿಪ್ಪ ಮಳೆನೂ ಫುಲ್. ನೋಡ್ರಿ ನೀವೇ, ಫುಲ್ ಬಚ್ಚಲ ಮನೆ ಆಗಿಬಿಟ್ಟಿತ್ತು. ಹಂಗೆ ಜುಗ್ ಅಂತ ರೆಡಿ ಆದ್ವಿ, ನಾನು ರಂಜಿ ಇಬ್ರು ಸೇರಿ. ಕೊಡೆಯೊಂದರ ಅಡಿಯಲ್ಲಿ ನಮ್ಮಿಬ್ಬರ ಪಯಣ, ಜಿಟಿ 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 ಮಳೆ ಹಾಡಿಗೆ ಒಲಿದೆದೆಗಳ ಕನನ. ಹಾಗೇ ಹಾಡಾಡ್ಕೊಂಡು ಚೌಟ್ರಿ ಕಡೆ ಬಂದೇ ಬಿಟ್ವಿ. ಬರೋಷ್ಟ್ರಲ್ಲಿ ನಮ್ಮ ಟ್ರೈನರ್ಸ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಹಂಗೆ 4, 6 ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ವಿ. ಅದೆಲ್ಲ ಮುಗಿಸ್ಕೊಂಡು ಹಾಗೆ ಚೌಟ್ರಿಲಿ ಒಂದು ರೌಂಡ್ ಹೊಡಿತಾ ನಮ್ಮ ಮದುವೆಗಳನ್ನ ಮೀಟ್ ಮಾಡೋಕ್ಕೆ ಹೋಗೇ ಬಿಟ್ವಿ. ಫುಲ್ ರೆಡಿಯಾಗಿ ನಿಂತಿದ್ರು. ಹಂಗೆ ಅವ್ರಿಗೊಂದು ಹಾಯ್ ಹೇಳಿ ಮತ್ತು ವಾಪಸ್ ಒಂದು ಹಂಗೆ ಏನೋ ಗಿಫ್ಟ್ ತೊಗೊಂಡು ಕ್ಯೂ ಇತ್ತು. ಅದು ಕ್ಯೂ ಮುಗಿಸ್ಕೊಂಡು ಸಾಯಿ ಸರ್ಗೆ ಮೀಟ್ ಆಗೋಣ ಅಂತ ವೇಟ್ ಮಾಡ್ತಾ ನಿಂತಿದ್ವಿ. ಬಟ್ ಸರ್ ಮುಖದಲ್ಲಂತೂ ನಗೆ ಎದ್ದು ಬರ್ತಿತ್ತು. ನವ ದಂಪತಿಗಳಿಗೆ ವಿಶ್ ಮಾಡಿ ಹಂಗೆ ಒಂದು ಫೋಟೋ ತೊಗೊಂಡು, ಪ್ರಜ್ಞಾ ಮ್ಯಾಮ್ ಜೊತೆ ಒಂದು ಫೋಟೋ ತೊಗೊಂಡು ಹಂಗೆ ಹೋಗ್ತಿದ್ದಂಗೆ ನಮಗೆ ಬಿಟ್ಟೆ ಸರ್ಗಳೆಲ್ಲ ಊಟ ಕೂತಿದ್ರು. ಅವ್ರಿಗೂ ನಿಧಾನಕ್ಕೆ ಊಟ ಮಾಡಿ ಸರ್ ಅಂತ ಹೇಳಿ ಹಾಗೆ ನಾವು ಬಂದು ಬ್ಯಾಟಿಂಗ್ ಮಾಡೋಕ್ಕೆ ಕೂತೇ ಬಿಟ್ವಿ. ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ನಮ್ಮ ಟ್ರೈನರ್ಸ್ ಎಲ್ಲರೂ ಸೇರಿ ನವದಂಪತಿಗಳಿಗೆ ಕೇಕ್ ತರಿಸಿದ್ರು. ಹಂಗೆ ಕೇಕ್ ಕಟ್ ಮಾಡೋಣ ಅಂತ ಎಲ್ಲರೂ ಟ್ರೈನರ್ಸ್ ಎಲ್ಲ ಸೇರಿ ನಾವು ಜೊತೆಗೆ ಹೋದ್ವಿ. ನಮ್ಮ ರಾಜ್ಕುಮಾರ್ ಸರು ಬಂದಿದ್ದರು, ಮೀನ್ಸ್ ಶ್ರೀಧರ್ ಸರು. ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಟ್ರೈನರ್ಸ್ನ ಬಾಯ್ ಮಾಡೋಕ್ಕೆ ಹೋದ್ವಿ. ಬಾಯ್ ಸರ್, ಬಾಯ್ ಸರ್, ಬಾಯ್ ಸರ್. ಹಾಗೆ ಒಂದೆರಡು ಫೋಟೋ ತೊಗೊಂಡು ಮನೆಗೆ ಬಂದೇ ಬಿಟ್ವಿ. ಹೀಗಿತ್ತು ನಮ್ಮ ಇವತ್ತಿನ ಕತೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.